ಇನ್ನು ಹಾಲಿ ಬಿಜೆಪಿ ಸಂಸದ ಸಂಗಣ್ಣ ಕರಡಿ ಮನೆಗೆ ಕಾಂಗ್ರೆಸ್ ಅಭ್ಯರ್ಥಿ ಭೇಟಿ ಕೊಟ್ಟಿದ್ದಾರೆ. ಸಂಗಣ್ಣ ಕಾಲರ್ಗಿ ಆಶೀರ್ವಾದವನ್ನು ಪಡೆದಂಥ ರಾಜಶೇಖರ್ ಹಿಟ್ನಾಳ್ ನೇರವಾಗಿ ಅವ್ರ ಮನೆಗೆ ಅಂದರೆ ಅವರ ನಿವಾಸಕ್ಕೆ ಸಂಗಣ್ಣ ಕರಡಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿರುವಂಥದ್ದು ಸಹಜವಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತದೆ. ಯಾಕೆಂದರೆ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿದ್ದಾರೆ. ಇವರು ಬಿಜೆಪಿ ನಾಯಕರು, ಬಿಜೆಪಿ ಸಂಸದರು ಕೂಡ ಹೌದು. ಅತ್ತ ಪಕ್ಷದ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ವಿಶ್ವಾಸವನ್ನು ಈಗಾಗಲೇ ಬಿಜೆಪಿಯ ಬೆಂಗಳೂರಿನ ನಾಯಕರಿಗೆ, ರಾಜ್ಯದ ನಾಯಕರಿಗೆ ಭರವಸೆ ಕೊಟ್ಟು ಮತ್ತೆ ವಾಪಸ್ ಕೊಪ್ಪಳಕ್ಕೆ ಹೋಗಿದ್ದಾರೆ. ಅತ್ತ ಕೊಪ್ಪಳಕ್ಕೆ ಹೋಗ್ತಾನೆ ಕಾಂಗ್ರೆಸ್ ನಾಯಕರ ಜೊತೆಗೆ ಕರಡಿ ಸಂಗಣ್ಣವರು ಕಾಣಿಸ್ಕೋತಾ ಇದ್ದಾರೆ. ಅಥವಾ ರಾಘವೇಂದ್ರ ಹಿಟ್ನಾಳ್ ಅವರ ಸೋದರ ರಾಜಶೇಖರ್ ಹಿಟ್ನಾಳ್ ಅವರು ನೇರವಾಗಿ ಕರಡಿ ಸಂಗಣ್ಣವರ ನಿವಾಸಕ್ಕೆ ಬಂದು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುವ ಮೂಲಕ ಒಂದು ರಾಜಕೀಯ ಸಂದೇಶವನ್ನು ರವಾನೆ ಮಾಡಿದರು. ಈ ಮೂಲಕ ನಮ್ಮ ನಿಲುವೇನಿದ್ರು ಬಿ ಜೆ ಪಿಲಿದ್ದರು ಅತ್ತ ಕಾಂಗ್ರೆಸ್ ಪರ ಬ್ಯಾಟ್ ಬೀಸ್ತೀನಿ ಅನ್ನುವಂಥ ಪ್ರಶ್ನೆ ಈಗ ಕಾಂಗ್ರೆಸ್ನ ಇನ್ಫ್ಯಾಕ್ಟ್ ಬಿ ಜೆ ಪಿಯ ನಾಯಕರೇ ಕೇಳ್ತಾ ಇದ್ದಾರೆ. ಸಂಗಣ್ಣ ನಿವಾಸಕ್ಕೆ ಭೇಟಿ ನೀಡೋ ಮೂಲಕ ಅವರು ಒಂದು ಹೊಸ ಪೊಲಿಟಿಕಲ್ ದಾಳವನ್ನು ಉಳಿಸಿದ್ದಾರೆ ಅನ್ನುವಂಥ ಮಾತು ಈಗ ಕೇಳಿಬರ್ತಾ ಇದೆ. ಇನ್ನೂ ನಿಖರವಾದ ಮಾಹಿತಿ ಬಂದಿಲ್ಲ ನನಗೆ. ಬರ್ರಿ ಅಂತ ಹೇಳಿದಾರೆ. ಇವತ್ತು ಬೆಂಗಳೂರಿಗೆ ಹೊರಟಿದ್ದೀವಿ. ಸೊ ಯಾರನ್ನು ಭೇಟಿ ಆಗ್ತೀರಿ ಸರ್? ಇಲ್ಲ, ನಮಗೆ ಸೇರ್ಪಡೆಗೆ ಬರ್ರಿ ಅಂತ ಹೇಳಿದ್ದೆ ಯಾರು? ಅದು ನಮ್ಮ ಸಹೋದರರು ಏನು ಮೊದಲು ಬಿ ಜೆ ಪಿ ಕರ್ಕೊಂಡು ಬಂದಿದ್ರಲ್ಲ, ಲಕ್ಷ್ಮಣ ಸಹೋದರರು ಅಂಬ್ರೇಗೌಡರು ಕೂಡ ಅವರು ನನ್ನ ಫ್ರೆಂಡ್. ಅವರು ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಮಾತಾಡಿದ್ದಾರೆ. ಈಗ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆ ಪಕ್ಷ ಅದಾದ ಈಗ ಕರೆದಿದ್ದಾರೆ. ಅಲ್ಲಿ ಮುಖ್ಯಮಂತ್ರಿಯವರನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತೀವಿ. ಅವರ ನಿರ್ಣಯವನ್ನು ಆಲಿಸಿದ ಮೇಲೆ ನಾನು ಕೂಡ ನಿರ್ಣಯ ಮಾಡ್ತೀನಿ. ಡಿಮ್ಯಾಂಡ್ ಏನಿದೆ ಸರ್ ಕಾಂಗ್ರೆಸ್ ಸೇರ್ಪಡೆ? ಇಲ್ಲ, ಅಲ್ಲೇ ಡಿಮ್ಯಾಂಡ್ ಇಲ್ಲಿ ನನ್ನ ಹತ್ರ, ಇಲ್ಲಿ ನಿಮ್ಮ ಹತ್ರ ಹೇಳೋದಲ್ಲ ಡಿಮ್ಯಾಂಡ್. ಇನ್ನೂ ನಿಖರವಾದ ಮಾಹಿತಿ ಬಂದಿಲ್ಲ ನನಗೆ. ಬರ್ರಿ ಅಂತ ಹೇಳಿದಾರೆ. ಇವತ್ತು ಬೆಂಗಳೂರಿಗೆ ಹೊರಟಿದ್ದೀವಿ. ಸೊ ಯಾರನ್ನು ಭೇಟಿ? ಇನ್ನು ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂಥ 302 ಕುಕ್ಕರ್ಗಳನ್ನು ಜಪ್ತಿ ಮಾಡಲಾಗಿದೆ. ನೆಲಮಂಗಲ ಜೋಶ್ ಟೋಲ್ ಬಳಿ ಕುಕ್ಕರ್ಗಳನ್ನು ಸೀಸ್ ಮಾಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಟೆಂಪೋ ಚಾಲಕನನ್ನು ವಶಕ್ಕೆ ಪಡೆದಿರುವಂಥ ಪೊಲೀಸರು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಸಾಗಿಸ್ತಾ ಇದ್ದಂಥ ವೇಳೆ ಈಗ ಕುಕ್ಕರ್ಗಳನ್ನು ಸೀಸ್ ಮಾಡಲಾಗಿದೆ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಭಾರಿ ಪ್ರಮಾಣದ ಕುಕ್ಕರ್ಗಳನ್ನು ಈಗ ಸೀಸ್ ಮಾಡಲಾಗಿದೆ. ಸುಮಾರು 302 ಕುಕ್ಕರ್ಗಳನ್ನು ಜಪ್ತಿ ಮಾಡಿರುವಂಥದ್ದು. ಇದೆಲ್ಲವೂ ಕೂಡ ಚುನಾವಣೆಗೆ ಹಂಚೋದಕ್ಕೆ ಸಂಗ್ರಹ ಮಾಡಲಾಗ್ತಾ ಇತ್ತು, ಅದನ್ನು ಹೊತ್ತೊಯ್ಯಲಾಗ್ತಿತ್ತು ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಹೀಗಾಗಿ ಅನುಮಾನದ ಮೇರೆಗೆ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ತನಿಖಾ ದಳಗಳು ಕೂಡ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ನೆಲಮಂಗಲ ಜೋಶ್ ಟೋಲ್ ಬಳಿ ಕುಕ್ಕರ್ಗಳನ್ನು ಸೀಸ್ ಮಾಡಲಾಗಿದೆ.